ಬಾಗಲಕೋಟೆ ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ಕಲ್ಲು ಚಪ್ಪಲಿ ಎಸೆದವರಿಗೆ ಕಠಿಣ ಶಿಕ್ಷೆ ನೀಡುವಂತೆ ನೆಲಮಂಗಲದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಈ ಕುರಿತು ಮಾತನಾಡಿದಂತಹ ಅವರು, ಶಿವಾಜಿ ಮಹಾರಾಜರು ಹಿಂದೂಗಳ ಆಸ್ಮಿತೆ, ಅಂತಹ ಗಣ್ಯರ ಜಯಂತಿಯ ಮೆರವಣಿಗೆ ವೇಳೆಯಲ್ಲಿ ಕಲ್ಲು ಚಪ್ಪಲಿ ತೂರಾಟ ನಡೆಸಿ ಅವಮಾನಿಸಿದ್ದಾರೆ. ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದರು. ಇವತ್ತಿನ ಕಾರ್ಯಕ್ರಮ ನಾವೇನು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಲೆಟರ್ ಕೂಡ ಬಂದಿದ್ದೀವಿ ಅಂದರೆ, ಇವತ್ತು ಬಾಗಲಕೋಟೆಯಲ್ಲಿ ನೋಡ್ತಾ ಇದ್ದೀರಿ, ಪ್ರತಿಯೊಂದು ಟಿವಿನಲ್ಲೂ ಮನೆಯಲ್ಲೂ ಇವತ್ತು ಹಿಂದೂಗಳು ನಾವು ಏನು ಹಿಂಗೆ ಆಗ್ತಾ ಇದ್ದೀವಿ ಅಂದರೆ ಒಗ್ಗಟ್ಟಿಲ್ಲ. ನಾವೆಲ್ಲ ಇವತ್ತು ಇಲ್ಲಿ ಸಾವಿರಾರು ಜನ ಸೇರಬೇಕಾಗಿತ್ತು. ನೋಡಿ ಇವತ್ತು ಹೆಂಗಿದೆ ನಮ್ಮ ಪರಿಸ್ಥಿತಿ ಅಂದರೆ, ನಮ್ಮನ್ನ ಕಲ್ಲಲ್ಲಿ ಚಪ್ಪಲಿಲಿ ಎಸೆ ಮಟ್ಟಕ್ಕೆ ಬಂದಿದ್ದಾರೆ ಇವತ್ತು ಅವರು. ನಾವು ಇನ್ನೂ ಹಿಂಗೆ ಹೋದ್ವಿ ಅಂದರೆ ನಾಳೆ ದಿವಸ ನಿಂತ್ಕೊಂಡು ನಿಮ್ಮನ್ನ ಅವ್ರು ಏನು ಮಾಡೋಕ್ಕೂ ಏಸಲ್ಲ. ದಯಮಾಡಿ ಪ್ರತಿಯೊಬ್ಬರು ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಮೆರವಣಿಗೆ ಬರ್ತಾ ಇದ್ದಾರೆ. ನಮ್ಮ ಪಾಡಿ ನಮ್ಮ ಹಿಂದೂಗಳು ಮಾಡ್ತಾ ಇದ್ದಾರಪ್ಪ. ಏನು ಇವ್ರಿಗೆ ನೋವು ಅಲ್ಲ, ಸಾರಿ ಏನಿಲ್ಲ. ಏನು ಕಷ್ಟ ಇವ್ರು, ಏನು ಕಷ್ಟ ಇವ್ರಿಗೆ? ಪ್ರೊಸೆಷನ್ ಮಾಡ್ತಾರೆ, ಪ್ರತಿಯೊಂದು ಕಾರ್ಯಕ್ರಮಗಳು ಇವ್ರು ಮಾಡ್ತಾರೆ. ನಮ್ಮ ಹಿಂದೂಗಳು ಹಂಗೆ ಹೋಗ್ತೀವ ನಾವು. ನಮ್ಮ ಜನ ಯಾವತ್ತೂ ನಾವು ಇನ್ನೊಬ್ರಿಗೆ ಕೆಡಕು ಮಾಡ್ಸಕ್ಕೆ ಬಯಸಲ್ಲ, ನಾವು ಮಾಡೋದು ಇಲ್ಲ. ನಾವು ಮಾಡ್ತಿರೋ ಕೆಲಸಕ್ಕೆ ಇವರು ತುಂಬ ನಿಜವಾಗಿ ಭಾಳ ನೋವು ಕೊಡ್ತಾ ಇದ್ದಾರೆ. ಒಂದೊಂದು ಊರಲ್ಲ, ಎಲ್ಲನ ನೋಡಿ, ನಾಗಮಂಗಲ ಆಯಿತು, ಮಂಡ್ಯ ಆಯಿತು, ಏನು ತಿಳ್ಕೊಂಡಿದ್ದಾರೆ ಇವ್ರು ನಮ್ಮನ್ನೆಲ್ಲ. ನಾವು ಹಿಂದೂಗಳಿಗೆ ತುಂಬ ಭಗವಂತ ತಾಳ್ಮೆ ಕೊಟ್ಟಿದ್ದಾನೆ. ನಾವೆಲ್ಲ ರೊಚ್ಚಿಗೆ ಎತ್ತರೆ ಅಡ್ಡ ಮಲ್ಕೊಂಡ್ಬಿಡ್ತಾರೆ ಎಲ್ಲರೂ. ಕರೆಕ್ಟಾಗಿದ್ದರೆ ಗೆದ್ರು ಇವರು. ಇವತ್ತು ನಾವು ವಾರ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ನೆಲಮಂಗಲ ಅಂತ ಇಲ್ಲ, ಇಡೀ ದೇಶಾದ್ಯಂತ ಇಂಥ ನಮ್ಮ ಅಂತ ಪ್ರತಿಯೊಂದು ಜನನು ಅರ್ಥ ಮಾಡ್ಕೊಂಡು ಕರೆಕ್ಟಾಗಿದ್ದರೆ ಗೆದ್ರು. ಇಲ್ಲಾಂದ್ರೆ ನಿಜ ಪ್ರತಿ ಮನೆಗೂ ಜನ ಈಚೆ ಕೊಡ್ತಾವೆ. ಎಲ್ಲ ಗೊತ್ತಾಗಿದೆ, ಯಾರು ಸಪೋರ್ಟ್ ಇದೆ, ಯಾರ್ಯಾರು ಇವರು ಕುಂಭ ಕೊಡ್ತಾ ಇದ್ದಾರೆ. ಏನು ಅಲ್ಲಾಡ್ಸೋಕ್ಕಾಗಲ್ಲ, ಇವರು ಏನು ಮಾಡೋಕ್ಕಾಗಲ್ಲ. ದಯಮಾಡಿ ಕರೆಕ್ಟಾಗಿದ್ದರೆ ಗೆದ್ರು ಇವರು. ಇಲ್ಲ ಮನೆಗೂ ಹೆಣ್ಣು ಮಕ್ಕಳಾಗಲಿ, ಮನೆ ಪ್ರತಿಯೊಂದು ಮಗುನಲ್ಲಿ ಇವತ್ತು ಎಲ್ಲ ಪ್ರತಿಯೊಬ್ಬರಿಗೂ ಬೇಜಾರಾಗೋಗಿದೆ ಇವ್ರು ಮಾಡ್ತಿರೋ ಕೆಲಸಗಳು. ಎಲ್ಲ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ನಾವು. ಇವ್ರಿಗೆ ಕುಂಭಕ್ಕೆ ಯಾರು ಕೊಡ್ತಾ ಇದ್ದಾರೆ ಅಂತಲೂ ಗೊತ್ತು. ತಾಕತ್ತಿಲ್ಬೇಕ್ರಿ, ಬಂದು ಎದುರಿಗೆ ಹೋರಾಟ ಮಾಡಬೇಕು. ಜನಗಳು ಬರುವ ಕಲ್ಲು ಎಸೆಯೋದು, ಕಿತ್ತೋಗಿರೋ ಚಪ್ಪಲಿ ಎಸೆಯೋದು. ನಮಗೆ ಚಪ್ಪಲಿ ಏನು ನಾಲ್ಕು ಎಲ್ಲ ಬರುತ್ತೆ. ನಾವು ಅವ್ರ ಹತ್ರ ಕೀಳುಮಟ್ಟಕ್ಕೆ ಇಳಿಯ. ನಮ್ಮದು ಹಿಂದೂ ಧರ್ಮ ಅಲ್ಲ. ನಮ್ಮಲ್ಲಿ ದೇವಸ್ಥಾನಗಳು ಹೊಡೆದಾಕ್ತಾರೆ. ಏನ್ರಿ ಇವ್ರದ್ದು ರೊಚ್ಚಿಗೆದ್ದು ಒಂಥರ ಹುಚ್ಚಿನ ಹೊಡಿಬರು. ದೇವಸ್ಥಾನಗಳು ವಿಗ್ರಹ ಹೊಡಿತಾ ಇದ್ದಾರೆ. ಮೊನ್ನೆ ಯಾವುದೋ ಊರಲ್ಲಿ ಗಣೇಶನ ದೇವ್ರನ್ನ ಬಸವಣ್ಣ ನೋಡ್ದಾಕವ್ರೆ. ಪ್ರತಿಯೊಂದು ಊರಲ್ಲಿ ಏನು ಇವ್ರದ್ದು ಕಾಟ. ನಾವು ನೋಡಿ ನಿಜವಾಗಿ ಬೇಸರ ಬಿಟ್ಟಿದ್ದೀವಿ. ಮುಂದೆ ನಾವು ಹಿಂಗೆ ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ನಾವು ಹೋರಾಟ ಮಾಡ್ತೀವಿ. ಕರೆಕ್ಟಾಗಿರ್ಬೇಕು. ಎಚ್ಚರಿಕೆ ಇವತ್ತು ಕೊಡ್ತಾ ಇದ್ದೀವಿ. ಅವ್ರವ್ರ ಮನೆಗೆ ಅವ್ರ ಊರಲ್ಲಿ ಅವ್ರು ಇದ್ರೆ ಗೆದ್ದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.